ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಘಟನೆಯೊಂದು ಯಾದಗಿರಿಯಲ್ಲಿ ನಡೆದಿದೆ. ಅನೈತಿಕ ಸಂಬಂಧ ಇದೆ ಅಂತ ಹೇಳಿ ಆರೋಪಿಸಿ ಮಹಿಳೆಯೊಬ್ಬರನ್ನ ನಗ್ನಗೊಳಿಸಿ ದೌರ್ಜನ್ಯವನ್ನ ಎಸಗಲಾಗಿದೆ. ತಲೆಯನ್ನು ಕೂಡ ಬೋಳಿಸಿದ್ರಂತೆ. ಸುಣ್ಣ ಹಚ್ಚಿ ಖಾರದ ಪುಡಿ ಎರಚಿ ವಿಚಿತ್ರ ಹಿಂಸೆ ಕೊಟ್ಟುಬಿಟ್ಟಿದ್ದಾರೆ. ಶಹಪುರ ತಾಲೂಕಿನ ಚಾಮನಾಳ ತಾಂಡದಲ್ಲಿ ನಡೆದಂತಹ ಘಟನೆ ಇದು. ಅಕ್ಟೋಬರ್ 16ನೇ ತಾರೀಕು ನಡೆದಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಚಾಮನಾಳ ತಾಂಡದ ಮಹಿಳೆ ಮೇಲೆ ಈ ರೀತಿಯ ದೌರ್ಜನ್ಯ ಆಗಿದೆ. ಕೆಂಬಾವಿ ಪೊಲೀಸ್ ಠಾಣೆಯಲ್ಲಿ 11 ಜನರ ವಿರುದ್ಧ ಕೇಸ್ ದಾಖಲಾಗಿದೆ. ಇದರಲ್ಲಿ 2 ಅರೆಸ್ಟ್ ಆಗಿದ್ದಾರಂತೆ. 9 ಮಂದಿ ಅಬ್ಸ್ಕ್ಯಾಂಡ್ ಆಗಿದ್ದಾರೆ. 9 ಜನರಿಗಾಗಿ ಪೊಲೀಸರು ತೀವ್ರ ಹುಡುಕಾಟವನ್ನು ನಡೆಸ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅನೈತಿಕ ಸಂಬಂಧ ಇತ್ತು ಅಂದರೆ ಪೊಲೀಸು ಕೋರ್ಟು ಇದ್ವು, ಅಥವಾ ಎಲ್ಲರೂ ಸೇರಿ ಪಂಚಾಯಿತಿ ಮಾಡ್ಬೋದಾಗಿತ್ತು. ಅದನ್ನು ಬಿಟ್ಟು ಕಾನೂನನ್ನು ಕೈಗೆ ತೆಗೆದುಕೊಂಡಿದ್ದು ಯಾಕೆ, ಮಹಿಳೆಯನ್ನು ಈ ರೀತಿ ನಡೆಸ್ಕೊಂಡಿದ್ದು ಯಾಕೆ ಅನ್ನೋದು ಈಗಿರುವಂಥ ಪ್ರಶ್ನೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ಪ್ರವೀಣ್ ರೆಡ್ಡಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರವೀಣ್ ರೆಡ್ಡಿ, ನಿಜಕ್ಕೂ ಕೂಡ ಇದೊಂದು ಹೀನ ಕೃತ್ಯ. ಮನುಷ್ಯರಾದವರು ಇದನ್ನು ಸಹಿಸೋದಕ್ಕೆ ಸಾಧ್ಯವೇ ಇಲ್ಲ. ಈ 11 ಜನ ಯಾರು ಅಂಥೇಳಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾಗ್ತಾ ಇದೆ ಬೆಳವಣಿಗೆ ಅಂತ? ಪ್ರೇಮ್ ಕುಮಾರ್, ಯಾದಗಿರಿ ಜಿಲ್ಲೆಯ ಒಂದು ಕೆಂಬಾವಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ ಅಂತ ಹೇಳ್ಬೋದು. ಏನಂದ್ರೆ ಪ್ರಮುಖವಾಗಿ ಏನಂದ್ರೆ ಆ ಒಂದು ಹೆಣ್ಮಗಳು ಇದ್ದಾಳೆ, ಹಲ್ಲೆಗೆ ಒಳಗಾದಳು, ಆಕೆ ತನ್ನ ಅಳಿಯನ ಜೊತೆ ಅನೈತಿಕ ಸಂಬಂಧವನ್ನು ಹೊಂದಿದ್ದಾಳೆ ಎಂಬ ಆರೋಪದಡಿ ಆಕೆಯ ಸಂಬಂಧಿಕರಿಂದಲೇ ಕಸ್ತೂರಿಬಾಯಿ ಸೇರಿದಂತೆ ಒಟ್ಟು 11 ಜನ ಏನಂದ್ರೆ ಆಕೆಯ ತಲೆ ಬೋಳಿಸಿ ಅರೆನಗ್ನ ಮಾಡಿ ಭೀಕರವಾಗಿ ಹಲ್ಲೆ ಮಾಡಿದ್ದಾರೆ. ಅಂದರೆ ಅಕ್ಟೋಬರ್ 16ರಂದು ಈ ಒಂದು ಘಟನೆ ನಡೆದಿದೆ. ಅದಾದ ಬಳಿಕ ಏನಂದರೆ ಕೆಂಬಾವಿ ಪೊಲೀಸರಿಗೆ ತಡವಾಗಿ ಈ ಒಂದು ಪ್ರಕರಣ ಗೊತ್ತಾಗುತ್ತೆ. ಯಾವಾಗ ಈ ರೀತಿಯಾಗಿ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಹ ಒಂದು ಘಟನೆ ಈ ರೀತಿಯಾಗಿ ಕೆಂಬಾವಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಅಂತ ಯಾವಾಗ ಪೊಲೀಸರಿಗೆ ಮಾಹಿತಿ ಬರುತ್ತೆ, ಕೂಡಲೇ ಏನಂದರೆ ಅವರು ಸ್ಥಳಕ್ಕೆ ಹೋಗಿ ಒಟ್ಟು 11 ಜನ ಅಂದರೆ ಮಹಿಳೆಯ ತಲೆ ಬೋಳಿಸಿ ಆ ತಲೆಗೆ ಸುಣ್ಣ ಹಚ್ಚಿ ಯಾರೆಲ್ಲ ಒಂದು ಹೀನ ಕೃತ್ಯ ಮಾಡಿ ಹಲ್ಲೆಯನ್ನು ಮಾಡಿದ್ದಾರೆ, ಹಲ್ಲೆ ಸಂಬಂಧಪಟ್ಟಂತೆ ಒಟ್ಟು 11 ಜನರ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ಈಗ ಪ್ರಮುಖ ಆರೋಪಿಯಾದಂಥ ಕಸ್ತೂರಿಬಾಯಿ ಸೇರಿದಂತೆ 2 ಬಂಧನ ಆಗಿದೆ. ಆದರೆ ಘಟನೆಯ ಬಳಿಕ ಯಾವಾಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ, ಈ ಒಂದು ಪ್ರಕರಣವನ್ನು ಪೊಲೀಸರು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಅಂತ ತಿಳಿದ ಕೂಡಲೇ ಇನ್ನುಳಿದಂತಹ 9 ಜನ ಆರೋಪಿಗಳು ಈಗ ಸ್ಥಳದಿಂದ ಪರಾರಿಯಾಗಿದ್ದು, ಆ ಪರಾರಿಯಾದಂತಹ 9 ಜನ ಆರೋಪಿಗಳಿಗಾಗಿ ಈಗ ಕೆಂಬಾವಿ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಪ್ರವೀಣ್ ರೆಡ್ಡಿ ತಮ್ಮೆಲ್ಲ ಮಾಹಿತಿಗಾಗಿ. ಅನೈತಿಕ ಸಂಬಂಧವನ್ನು ಮಹಿಳೆಯೊಬ್ಬಳೇ ಇಟ್ಕೊಳ್ಳೋಕೆ ಹೇಗೆ ಸಾಧ್ಯ ಅಂಥೇಳಿ, ಪುರುಷನು ಕೂಡ ಇರಲೇಬೇಕಲ್ವಾ? ಅವನನ್ನು ಬಿಟ್ಟು ಈಕೆಯ ಮೇಲೆ ಈ ರೀತಿ ರಾಕ್ಷಸ ವರ್ತನೆಯನ್ನು ಮಾಡಿರೋದು, ನಾಗರಿಕ ಸಮಾಜ ತಲೆ ತಗ್ಗಿಸುವ ರೀತಿಯಲ್ಲಿ ನಡೆಸ್ಕೊಂಡಿರೋದು ನಿಜಕ್ಕೂ ಕೂಡ ಹೀನ ಕೃತ್ಯ. ಪೊಲೀಸರು ತಕ್ಕ ಶಾಸ್ತಿಯನ್ನು ಮಾಡಲೇಬೇಕಿದೆ.